ಹೊಳಪಿರೋದಿಲ್ಲ. ಹಸುವಿನ ಸ್ಕಿನ್ ಹೊಳಪಿರಬೇಕು, ಮೃದು ಇರಬೇಕು. ಬಂಧುಗಳೇ, ಎಲ್ರಿಗೂ ನಮಸ್ತೆ. ಹಾಗಾಗಿ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಮತ್ತು ಒಂದು ಹೊಸ ಬ್ಯಾಚಿನೊಂದಿಗೆ ಹೊಸ ಹಸುಗಳ ತಂಡ ರೆಡಿಯಾಗಿದೆ ಸೇಲ್ಗೆ. ಲೊಕೇಶನ್ನು ಈ ಹಿಂದೆ ನಿಮಗೆ ಹೇಳಿದೆ, 4-5 ಹಸುಗಳಿದ್ದು ಮನ್ಸೂರ್ ಹತ್ರ. ಇವತ್ತು ಪೂರ್ತಿ ದೊಡ್ಡ ಲಾಟೆ ಇದೆ, ದಾವಣಗೆರೆ, ಚನ್ನಗಿರಿ ತಾಲೂಕು, ದಾವಣಗೆರೆ. ಮುಂಜಾನೆ ಅರ್ಲಿ ಮಾರ್ನಿಂಗ್, ಇನ್ನೂ ಸೂರ್ಯೋದಯ ಈಗ ಆಗ್ತಾಯಿದೆ. ಅಷ್ಟರಲ್ಲಿ ಕೂಡ ಲೇಟ್ ಆಗೋದು ಬೇಡ, ಕೆಲವರು ದೂರದಿಂದ ಬರೋರು ಇರ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಕರೆಸಿದ್ದಾರೆ. ಏನಾಗುತ್ತೆ ಹಸುಗಳ ಮಾಹಿತಿ, ಯಾವ ಜಾತಿ ಹಸುಗಳು ಇದ್ದಾವೆ, ರೇಟ್ ಏನಾಗುತ್ತೆ ಅಂತ. ಇದು ನೋಡ್ರಿ, ಹೀಫರ್ ಇದು ಎಷ್ಟು ಚೆನ್ನಾಗಿ ನಿಂತಿದೆ. ಹೀಫರ್ಸ್ ಇದೆ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಿ. ರೆಡೆನಲ್ಲಿರುವಂಥವು, ಹೀಫರ್ಸಲ್ಲಿರುವಂಥವು, ತಳಿಗಳು ಎಲ್ಲ ರೀತಿಯಲ್ಲಿ ಹಸುಗಳು. ನೋಡೋಣ ಹೆಚ್ಚು ಕಡಿಮೆ ಏನು ಆಗ್ತದೆ ಮಾಹಿತಿ, ಇವ್ರು ಏನು ಕೊಡ್ತಾರೆ, ಏನು ರೇಟ್ ಇದೆ ಅಂಥೇಳಿ. ಬರೀ ಸೌಕರ್ಯ, ನಿಮಗೆ ವೆಯ್ಟ್ ಮಾಡ್ತಾ ಇದ್ವಿ. ನಿಮ್ಗಿಂತ ಮುಂಚೆ ಬಂದಿದ್ವಿ. ಇವತ್ತು ಎಷ್ಟು ಹಸುಗಳಿದ್ದಾವೆ, ಏನು ಮಾಹಿತಿ ಬೇಕು ಅಂತ ಬಂದರೆ ನೀವು 15 ಬ್ರೀಡು ನೋಡ್ತಾ. ಬೆಳಗ್ಗೆನೇ ಲೈವ್ ಮಾಡಿದ್ವಿ ವಿಡಿಯೋ. ತುಂಬ ಜನ ಕೇಳಿದ, ತುಮಕೂರು ಆಮೇಲೆ ಅರಸೀಕೆರೆ ಅವರೆಲ್ಲರೂ ವಿಚಾರಿಸ್ತಾಯಿದ್ರು, ಅಣ್ಣ ದಯವಿಟ್ಟು ದುಡ್ಡು ಸಮೇತ ಹಾಕ್ರಿ, ಅಮೌಂಟ್ ಎಷ್ಟಾಗುತ್ತೆ, ಎಷ್ಟಾಗುತ್ತೆ ಅಂತ. ನೀವು ಇದ್ದಿದ್ದೀರ ಅದನ್ನು ಅಪ್ಡೇಟ್ ಮಾಡ್ಬೋದಿತ್ತು, ಏನು ಅಡ್ಡಿ ಇಲ್ಲ. ಒಂದು ಒಳ್ಳೆ 4 ಹಸುಗಳು ಹೆಂಗಿದ್ದಾವೆ ಏನು ಅನ್ನೋದು ಸ್ವಲ್ಪ ತೋರಿಸ್ಬಿಡ್ರಿ, ನೋಡೋಣ. ದೊಡ್ಡ ಗಾತ್ರದ ಹಿಡಿದ್ರಲ್ರಿ, ಹಿಡಿಯೋದ್ರಿ ಫಸ್ಟೇ. ಮೋಸ್ಟ್ಲಿ ಇದೊಂದು ವಾರದೊಳಗೆ ಆಗುತ್ತೇನಪ್ಪ. ಎಷ್ಟನೇ ಸೂಲಿಂದು ಹಲ್ಲಿಂದು ಸರ್? ಇದು 2ನೇ ಬ್ರೀಡ್ ಸರ್, 2ನೇ ತಳಿ, 2ನೇ ಕಲರು. ಹೆಚ್ಚಪ್ ಸರ್. ಇದು ಒಂದು ಟೈಮಿಗೆ 13 ಲೀಟ್ರ್ ಹಾಲು ಹಿಂಡಿ ಸರ್. ಇದು 13 ಲೀಟ್ರ್, 12ರಿಂದ 13 ಲೀಟ್ರ್ ಹಾಲು ಸರ್. 6 ಕಡೆ ಅಲ್ಲಾಗಿದೆ ಸರ್. ಕಡೆ ಅಲ್ಲಾಗಿತ್ತಾ? 6 ಕಡೆ, 6 ಕಡೆ ಇದೆ. ಲೈ ಪಾಪ ಅಡ್ಡ ಬರಬೇಡ, ಸುಮ್ಮನಿರು. 6 ಕಡೆ ಇರ್ತಕ್ಕಂಥದ್ದು ಬೀಡು ಅಂತ ಹೇಳಿದ್ದಾರೆ. ಹೆಂಗೆಪ್ಪ ಈ ವಾರ ಏನಿದೆ ರೇಟು? ಸರ್ ಇದಕ್ಕೆ 95 ಹೇಳ್ತೀವಿ. ಬಂದರೆ ಒಂದು 85-90 ಆಜುಬಾಜು ಕೊಡ್ತೀವಿ ಸರ್. 85 ಆಸುಪಾಸಲ್ಲಿ ಸಿಗುತ್ತೆ ಅಂತಂದರೆ. ಕಳೆದ ಬಾರಿ ಸರ್, ಕಳೆದ ಬಾರಿ 65-75 ಸೇಲ್ ಆಗಿಬಿಟ್ಟು ಈ ಸತಿ ರೇಟ್ ಇದಾವೆ ಅಂದ್ರೆ ನಿಮ್ಮಣ್ಣ. ಅದಕ್ಕೆ ಕೇಳಿದೆ. ಅದನ್ನು ಸ್ಟಾರ್ಟಿಂಗ್ ಸರ್ ನಮ್ಮ ಹತ್ರ. ಓಕೆ, ಹೆಂಗಿದೆ? ದೊಡ್ಡ ರೈತರಿಗೆ ಎಲ್ಲಕ್ಕೂ ಇತ್ತು. ಆಯಿತು. ನೆಕ್ಸ್ಟ್ ಹಂಗೆ ಇನ್ನೊಂದು ಬೇರೆ, ನಾನು ಬೆಳಿಗ್ಗೆ ಸ್ಟ್ರೀಮ್ ಮಾಡುವಾಗ ಅಂದರೆ ಲೈವ್ ಮಾಡುವಾಗಲೇ ತೋರಿಸ್ದೆ, ಹೀಫರ್ಸ್ ಪಡ್ಡೆ ಹಿಂಗಿದೆ, ದಯವಿಟ್ಟು ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇರ್ತೀನಲ್ವ ನಿಮಗೆ. ಹಾಗಾಗಿ 2 ಹಲ್ಲಿಂದು ನನಗೆ ಇಷ್ಟವಾದದ್ದು, ನನಗೆ ವೈಯಕ್ತಿಕವಾಗಿ ನೀವು ಕೇಳಿದ್ರೆ ಹೀಫರ್ಸೇ ನಾನು ಆಯ್ಕೆ ಮಾಡೋವಂಥದ್ದು. 2 ಹಲ್ಲಿಂದು ಗಬ್ಬನಾ? ಎಷ್ಟು ದಿನ ವೆಯ್ಟ್ ಮಾಡಬೇಕಾಗುತ್ತೆ ಮನ್ಸು? 15 ದಿವಸ ಟೈಮ್ ಇದೆ ಸರ್. ಇದು ಹಾಂ, ಬೋಡಿ ಇದೆ HF ಅಲ್ಲಿ. ಇವನು ಮನ್ಸೂರು ರೇಟ್ ಆದರೆ ಹೆಂಗಾಗ್ಬೋದು ಇದು ಹೀಫರ್ದು? ಸರ್ ಇದಕ್ಕೆ 85 ಹೇಳ್ತೀವಿ ಸರ್. ಹಾಂ, ಬಂದರೆ ಒಂದು 80 ಆಜುಬಾಜು ಕೊಡ್ತೀವಿ. 80 ಆಜುಬಾಜು ಹೀಫರ್ ಇದೆ. ನನಗೇನಾದರೂ ರೇಟ್ ಕೇಳೋದಾದರೆ 80 ಮೇಲ್ ಅಂತಿದ್ದಾರೆ. ನನಗೂ ಇನ್ನೂ ಒಳಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಹಸು ಏನಾದ್ರು ಆಗಿದ್ರೆ ನೋಡೋಣ. ಹೀಫರ್ಗಳು ಚೆನ್ನಾಗಿದ್ದಾವೆ. ಹೀಫರ್ಸ್ಗಳಲ್ಲಿ ಆಯ್ಕೆ ಆದಷ್ಟು ಬ್ರೀಡಿಂಗಲ್ಲಿ ಚೆನ್ನಾಗಿ ಕೆಲಸ ಮಾಡ್ಬೋದು ನೀವು. ಪಾಪ ಎಲ್ಲ ಹಾಲಿಂದಕ್ಕೆ ಹಿಂದೆ ಬಿದ್ದರೆ ನನ್ನ ಇಲ್ಲಪ್ಪ, ನಿಮ್ಮ ವೈಯಕ್ತಿಕ ವಿಚಾರ. ಹಾಲು ಬೇಕು ಅಂದರೆ ಹಾಲಿಂದ. ಇನ್ನೊಂದು ಹಾಲ್ ಬ್ಲಾಕ್ ಪಡ್ಡೆ ಸರ್. ಇನ್ನು 2 ಬಿಸ್ಲಿಗೆ ನೋಡ್ರಿ, ನೋಡೋಣ ಶೈನ್ ಐತಾ ಇಲ್ಲ, ಹೊಳಪಿದೆ. 54 ಪಡ್ಡೆ ಹೀಫರ್ ಪಡ್ಡೆ. ಬಿಸ್ಲಿಗೆ ತಂದರೆ ಕೆಲವೊಂದು ಹಸುಗಳು ಬಿಸ್ಲಿಗೆ ತಂದರೂ ಶೈನ್ ಆಗೋದಿಲ್ಲ, ಹೊಳಪಿರೋದಿಲ್ಲ. ಹಸುವಿನ ಸ್ಕಿನ್ ಹೊಳಪಿರಬೇಕು, ಮೃದು ಇರಬೇಕು. ಆಯ್ಕೆಯಲ್ಲಿ ದಯವಿಟ್ಟು ಪರಿಶೀಲಿಸ್ಕೊಂಡು, ಇದೇ ಥರ ಪರಿಶೀಲಿಸ್ಕೊಂಡು ತೊಗೊಳ್ತಾ ಇರಬೇಕು. ಚೆನ್ನಾಗಿದೆ ನೋಡಿ. 2 ಹಲ್ಲ? 2 ಹಲ್ಲ ಈಗ ಮಾಡಿ. ಓಕೆ, 2 ಹಲ್ಲ ಈಗ ತಾನೇ ಮಾಡ್ತಾ ಇದೆ. ಫ್ರೆಶ್ ಅಪ್ಪಲ್ಲಿ ಇರ್ತಕ್ಕಂಥ ಬ್ರೀಡು ಸ್ನೇಹಿತರೆ. ತಡೀರಿ, ಹಾಗೆ ನಿಂತ್ಕೊಳ್ರಿ. ಹೆಂಗಿದೆ ಲೊಕೇಶನ್? ಮಾರ್ನಿಂಗ್ ಲೊಕೇಶನ್, ವ್ಯೂಸು ಚೆನ್ನಾಗಿ ಬರುತ್ತೆ. ಸಾರಿ, ಇದು ನೋಡಲಿಕ್ಕೂ ಕೂಡ ಚೆನ್ನಾಗಿ ಬರುತ್ತೆ. ಸೀನ್ ಎಲ್ಲ ಕೂಡ ಎಷ್ಟು ಚೆಂದ ಅನಿಸ್ಬೇಕು ಅಂತ. ರೇಟ್ ಏನಿದೆ ಮನ್ಸೂರು? ಸರ್ ಇದು 90 ಹೇಳ್ತೀವಿ. ಹಾಂ, 85 ಆಜುಬಾಜು ಬರ್ತೀವಿ ಸರ್. 85 ಆಜುಬಾಜು ಇದೀರಾ ನೀವು? ಇದೆ ಸರಿ ರೀ, ಹಸು ಪೂರ್ತಿ ಕಾಣಲಿ. ಈ ಕಡೆ ನೋಡಿರಿ ನನಗೆ. ಓಕೆ, ನೈಸ್, ಸೂಪರ್. ಕ್ರಾಸ್ HF ಅಲ್ಲಿದೆ.
ಅಡರ್ ಎಲ್ಲ ಕೂಡ ಮೇಲ್ಭಾಗದಲ್ಲಿ ಇರುವಂಥ ಅಡರ್ ಕಂಪ್ಯಾಕ್ಟು ಲೆಗ್ ಸ್ಕೋರ್ ನಡಿಗೆ ನಿಮಗೆ ಲೈವ್ ತೋರಿಸ್ತಾ ಇದ್ದೀನಿ. ಅವರು ಮನ್ಸೂರು ನಿಮ್ಮ ಹಸು ಬಗ್ಗೆ ನಾಲ್ಕಲ್ಲು ನಾಲ್ಕಲ್ಲಿಂದು ಈ ಫರ್ ಕ್ರಾಸ್ ಇದೆ ಸರ್. ಒಂದು 10-12 ದಿವಸ ಟೈಮ್ ಇದೆ ಸರ್. 10-12 ದಿವಸ ಆಗುತ್ತೆ ಟೈಮು. ನಡಿ ಮುಂದಕ್ಕೆ ನಡಿ ಹೆಂಗೆ 10-12 ದಿವಸ ಟೈಮ್ ತೊಗೊಳ್ಳುವಂಥದ್ದು ಪಡ್ಡೆ ಇದೆ. ಮೋಸ್ಟ್ಲಿ ಇದು HF ಅಲ್ಲಿ ಕ್ರಾಸ್ ಪ್ಯೂರಿಟಿ ಮೇಲೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಕ್ರಾಸ್ HF ಅಲ್ಲಿ ಕೆಲಸ ಮಾಡ್ತಾರೆ ತುಂಬ ಜನ. ಸಾದಿ ಈತ ಹೆಂಗೆಪ್ಪ ಎಲ್ಲ ಸಾಧು ಗುಣದಾಗ ಮಾತ್ರ ಎಫೆಕ್ಟ್ ಸರ್. ಒಳ್ಳೆ ಸಾಧು ಗುಣ ಇದೆ ಸರ್. ಇಲ್ಲಿ ನೋಡಿ ಸರ್. ಹಾಂ, ಸಣ್ಣ ಮಕ್ಕಳು ಬಿಟ್ಟರೆ ಮದುವೆದೆಲ್ಲ ಎರಡನೇದ ಒಂದೇದ ಇದು ಸರ್? ಎರಡನೇ ಸರ್. ಎರಡನೇದು ಅಂದಾಜು ಒಂದು 7-8 ಹಾಲು ಕೊಡ್ಬೋದು. ಆರಾಮಾಗಿ ಬರ್ತದೆ ಸರ್. ಇಲ್ಲ ಆಲ್ಮೋಸ್ಟ್ HF ಅಲ್ಲಿ ಕ್ರಾಸ್ ಬ್ರೀಡಲ್ಲಿ ಕೆಲಸ ಮಾಡೋರಿಗೆ ಧೈರ್ಯ ಇರುತ್ತೆ. ಯಾಕಂತ ಹೇಳಿದ್ರೆ ನೀವು ಎಲ್ಲಿ ಬಿಟ್ಟರೆ ಆಡು ಬರುತ್ತೆ ಅಂತ. ರೈತರ ಮನೆ. ಓಕೆ ಒಂದು ಕಾಯಿಲೆಗಳು ಬೀಳೋದು ಕಡಿಮೆ ಅಂತ ಅಷ್ಟೇ, ಬೇರೇನಿಲ್ಲ. ಆಯಿತು, ರೇಟ್ ಹೆಂಗೆ ಹೋಗುತ್ತೆ ಹೋದ್ರೆ ಸರ್? ಇದಕ್ಕೆ 85 ಹೇಳ್ತೀನಿ. 80 ಆಜುಬಾಜು ಬರ್ತೀನಿ. 80 ಆಜುಬಾಜು 80 ಆಜುಬಾಜು ಅಂದಿದ್ದಾರೆ. ನೀವು ಬಂದು ರೇಟ್ ಮಾತಾಡ್ಕೊಳ್ರಿ. ಒಂದು 70-75 ಹತ್ರ ಸಿಗುತ್ತೇನಪ್ಪ ಏನಾದರೂ ಹೋದರೆ? ಸರ್ ಬಂದರೆ ಹೆಚ್ಚು ಕಡೆ ಮಾಡ್ತೀನಿ ಸರ್. ನಿಮ್ಮ ಮಾಡ್ತೀರಾ? ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಬರ್ತಾರೆ, ನಮ್ಮ ವೀಡಿಯೋಗಳು ನೋಡ್ಕೊಂಡೇ ಬರ್ತಾರೆ. ಅವ್ರಿಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆನೇ ಇರುತ್ತೆ ರೈತರಿಗೆ. ಆಯಿತು ಸರಿ. ತಳಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಬ್ಲ್ಯಾಕ್ ಕ್ರಾಸಲ್ಲಿರೋದು HF ಪ್ರಿಯರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇದ್ದಾವೆ. ಪಡ್ಡೆ ನೋಡಿದ್ರೆ ಗೊತ್ತಾಗ್ತಿದೆ. ಹಾಲಿನ ಇಳುವರಿಗೆ ಬಗ್ಗೆ ಯೋಚನೆ ಮಾಡಬೇಡ್ರಿ, ಬ್ರೀಡಿಂಗ್ ಸೆಟಪ್ಪಲ್ಲಿ ಯೋಚನೆ ಮಾಡಿ ಅಂತ ನಾನು ಬೆಳಿಗ್ಗೆ ಲೈವಲ್ಲಿ ಹೇಳ್ತಾ ಇದ್ದೆ ನಿಮಗೆ. ಬ್ರೀಡಿಂಗ್ ಸೆಟಪ್ಪಲ್ಲಿ ಹೆಂಗಿದೆ, ಬ್ರೀಡಿಂಗ್ ಸೆಟಪ್ಪಲ್ಲಿ ಯಾವ ಥರ ಅಂತ ಕೇಳಿದರೆ ನಾನು ಏನು ಹೇಳ್ಬೋದು ಅಂದರೆ, ಈ ಥರ ಹಸುಗಳು ಸ್ಟಾರ್ಟಿಂಗ್ ನಿಮಗೆ 4, 5, 6 ಅಥವಾ ಫೀಡ್ ಚೆನ್ನಾಗಿ ಹಾಕಿದರೆ 7-8 ಹಾಲು ಸಿಗ್ಬೋದು. ಒಳ್ಳೆ ಸೆಮೆನ್ ಹಾಕ್ಸಿದ್ರೆ ಒಂದು ಒಳ್ಳೆ ಕರು ಸಿಗ್ಬೋದು ಏನೋ ಅಂತ ನನ್ನ ಅನಿಸಿಕೆ. ಏನಪ್ಪ ಹಾಂ ಬಿಡಿಸಿದೆ ಇದೆ, ಅದ್ರ ಬಗ್ಗೆ ಹೇಳೋದಿಲ್ಲ. ಲೆಂತ್ ಆಗಿರ್ತಕ್ಕಂಥ ತಳಿಗಳು ಬರ್ರಿ ಸೌಕರ್ಯ, ಬರ್ರಿ ಹೋಗ್ಬರ್ರಿ. ಹೆಂಗಿದೆ ಮೊದಲನೇದಲ್ಲ ಹೆಂಗಿದೆ ರೇಟಿಂಗ್ ಕಟ್ಟಿದ್ರಿ ಸರ್? ಇದಕ್ಕೆ 80,000 ಹೇಳ್ತೀನಿ. ಹಾಂ ಬಂದರೆ ಒಂದು 75 ಆಜುಬಾಜು ಬರ್ತೀನಿ. ಓಕೆ 75. ಅಲ್ಲ ಇದು ಮಣಕನೇ. ಪಡ್ಡೆ ಮಣಕ ಆಯ್ಕೆ ಏನಣ್ಣ, ಬರೀ ಪಡ್ಡೆ ಮಣಕ ನಂತರ ಖಂಡಿತ ಅದಕ್ಕೆ ಇರೋವಂಥದ್ದು. ಹಾಲಿಂದು ಇದೆ, ಅಡರ್ ಕಂಪ್ಯಾಕ್ಟ್ ಎಲ್ಲ ನೋಡಿ ನೀವು ದೊಡ್ಡದು ಹಸು ಅಂತಲ್ಲ. ಹಾಂ, ಅದನ್ನೇ ಹೇಳೋದು. 3-4 ವರ್ಷ ಏನಪ್ಪ ಬ್ರೀಡಿಂಗ್ ಮಾಡಿಸಿದ್ರೆ ಚೆನ್ನಾಗಿ ಇಟ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಯುವಕರು ಬ್ರೀಡಿಂಗ್ ಸೆಟಪ್ಗೆ ತುಂಬ ಟ್ರೈ ಮಾಡ್ತಿದ್ದಾರೆ. ನಾನು ಅವ್ರಿಗೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನಿಮ್ಮ ಕನಸುಗಳು ನನಸಾಗಲಿ. ಆಯ್ಕೆ ಹಸುಗಳನ್ನು ಹಾಗೆ ಮಾಡಿರಿ. ಏನಾಗುತ್ತಪ್ಪ ರೇಟು? ಸರ್ ಇದಕ್ಕೆ 65 ಹೇಳ್ತೀನಿ. ಹಾಂ, ಬಂದರೆ 60 ಆಸುಪಾಸು ಬಿಡ್ತೀನಿ ಸರ್. 60 ಆಸುಪಾಸು. ಮಾತಾಡ್ರಿ, ಫೋನ್ ಬರ್ತಾ ಇದೆ. ಮೊದಲನೇ ಆದ್ಯತೆ ಫೋನಿಗೆ ಕೊಡ್ರಿ, ನೀವು ಮಾತಾಡಿ ಫೋನಲ್ಲಿ. ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟ್ರಿಕ್ಟ್, ದಾವಣಗೆರೆ ಅಂತ ಹೇಳಿ. ಸರ್ ಹೇಳ್ತೀನಿ ಸರ್, 50ರಿಂದ 80 ಮಟ್ಟ ಇದ್ದಾವೆ. ತುಂಬ ಜನ ಫಸ್ಟ್ ಲ್ಯಾಕ್ಟೇಷನ್ ಯಾಕೆ ಆಯ್ಕೆ ಮಾಡಲ್ಲ ಅಂದರೆ 2 ಕಾರಣಕ್ಕೆ. ಒಂದು, ಹಾಲಿನ ಇಳುವರಿ ಇಲ್ಲ ಸರ್ ಯಾತಕ್ಕೆ ತಗೋಬೇಕು ಅಂತ. ಇನ್ನೊಂದು, ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡು ಕಾಲೆತ್ತು ಬಿಡ್ತವೆ ಹಾಲು ಕರಿಯುವಾಗ ಅಂಥೇಳಿ. ಬಟ್ ಅದು ಕಾಲು ಎತ್ತುವಂಥದ್ದು ಅವ್ರು ಕಚ್ಚುಗಳು ಇಟ್ಟಂಗೆ ಆಗೋದು ಅಥವಾ ಇನ್ನೊಂದು ಅದು ಪ್ರಾಕ್ಟೀಸ್ ಇರೋಲ್ಲ, ಹಾಗಾಗಿ ಕಾಲು ಎತ್ತಿಬಿಡುತ್ತವೆ. ಅದಕ್ಕೆ ಟೆಕ್ನಿಕಲ್ ತುಂಬ ಜನ ಇವತ್ತು ಅದನ್ನು ಹಾಲು ಕರೀಲಿಕ್ಕೆ ಅಂತೇಳಿ ಕಂಬಿ ಹಾಕಿಸಿ, ಈ ಎಕ್ಸಾಂಪಲಿಗೆ ವೆಟರ್ನರಿ ಹಾಸ್ಪಿಟ್ಲಲ್ಲಿ ಹಸುಗಳು ನಿಲ್ಸ್ಲಕ್ಕೆ ಮಾಡಿರ್ತಾರಲ್ಲ ಕಂಬಿಗಳು ಕೇಸ್ ಥರ, ಆ ಥರ ಮಾಡ್ಕೊಂಡು ಹಾಲು ಕರೀತಿದ್ದಾರೆ. ಒಂದೊಂದು ಇರಬೇಕಂತಾರೆ. ಹೆಣ್ಮಕ್ಳು ಕೂಡ ಮನೇಲಿ ನೀವು ಇಲ್ದಿದ್ರು ಹೆಣ್ಮಕ್ಳು ಹಾಲು ಕರಿಯೋಂಗೆ. ಹಾಗಾಗಿ ಅದೊಂದು ಕಾರಣಕ್ಕೆ ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್ ಆಯ್ಕೆ ಮಾಡಲ್ಲ. ಇಲ್ಲಿ ಎಷ್ಟನೇದು ಸೂಲಿಂದಿದು? ಸರ್ 2ನೇ ಕರ ಸರ್. 2ನೇ ಕರ. ಆರಲ್ಲೇ ಇದೆ ಸರ್. ಹಾಂ, ಒಂದು ಟೈಮಿಗೆ 7-8 ಕೊಟ್ಟಿದ್ದೀವಿ ಸರ್. 7-8 ಒಂದು ಟೈಮಿಗೆ? ಹೌದು ಸರ್. ಓಕೆ, ಅವ್ರು ಹೇಳ್ತಿರ್ತಕ್ಕಂಥ 7-8 ಅಂತ. ಬಟ್ ನಂದು ಏನೋ ಇದ್ರೆ ಆಗಲಿ, ಮೇವು ಇದ್ದಾಗ ಇದಾಗುತ್ತೆ. ಏನು ರೇಟ್ ಏನಂತ ಸ್ವಲ್ಪ? ಸರ್ ಇದಕ್ಕೆ 75 ಹೇಳ್ತೀನಿ. 70 ಆಜುಬಾಜು ಕೊಡ್ತೀನಿ. 70 ಆಜುಬಾಜು. ಓಕೆ, ದೂರದಿಂದ ಬಂದಿರ್ತಾರಪ್ಪ, ನೋಡಿ ಒಂದು ರೇಟ್ ಮಾಡಿರಿ ಸರ್. ಬ್ರೀಡ್ ನೋಡಿ ಸರ್, ಅದೇ ಒಂದು ರೇಟ್ ಮಾಡಿ. ದೂರದಿಂದ ಬಂದಿರೋರಿಗೂ ಖುಷಿಯಿಂದ ಒಯ್ಯಬೇಕು, ನಿಮಗೂ ಮಾರ್ಕೆಟ್ ಬೆಳಿಬೇಕು. ಇದು ನನ್ನ ಆಶಯ. ನನಗೆ ಇಷ್ಟ ಆಯಿತು. ಫಸ್ಟ್ ಬಂದಾಗ ಇದನ್ನೇ ನಾನು ನೋಡಿದ್ದು. ಫಸ್ಟ್ ಬಂದಾಗ ಮಾರ್ನಿಂಗು ಇದನ್ನೇ ನೋಡ್ಕೊಂತ ನಿಂತಿದ್ದೆ ನಾನು. ಕಾರಣ ಯಾಕೆ ಅಂದರೆ ನನಗೆ ಅನಿಸ್ತು ಮೋಸ್ಟ್ಲಿ ಹೀಫರ್ ಅನಿಸುತ್ತೆ. ಇನ್ನು ಪಡ್ಡೆನಾ ಇದು? ಪಡ್ಡೆ ಸರ್. ಆರಲ್ ಸರ್. 6ಅಲ್ಲಿಂದ ಸರ್ ಇದು
ಫಸ್ಟಿನ ಲ್ಯಾಕ್ಟೇಷನ್ 8 ಲೀಟರ್ ಹಾಲು ಬಂದಿದೆ ಸರ್. ಒಂದು ನನಗೆ 20 ದಿವಸ ಬೇಕೇನಪ್ಪ ಇದು ಇಳಿಯೋಕ್ಕೆ. 20 ಡೇಸ್ ಅಡರ್ ಎಲ್ಲ ಇದೆ. ಒಂದು 5 ದಿನ ಹೆಚ್ಚು ಕಡಿಮೆನೂ ಆಗ್ಬೋದು. ಅಡರ್ ಮುರಿಬಾರ್ದು, ಅಡರ್ ಕಟ್ಟಾಗಬಾರ್ದು. ಎಷ್ಟನೇ ಹಲ್ಲಿಂದ ಅಪ್ಪಾಜಿ ಇದು? ಸರ್ ಇದು 6 ಹಲ್ಲು ಸರ್. 6 ಹಲ್ಲು. ಒಂದು ಟೈಮಿಗೆ 8 ಲೀಟರ್ ಹಾಲು ಕೊಟ್ಟಿದೆ ಸರ್ ಇದು. ಫಸ್ಟಿನ ಕರನಾ? ಇದು 2ನೇ ಕರ ಸರ್. ಇದು 2ನೇದು. ಬ್ಯೂಟಿ 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 ಗುಡ್ ಸೂಪರ್ ಮನ್ಸೂರ್. 7-8 ಪಡ್ಡೆ ಹಸು ಇದನ್ನು ಸೇರಿಸಿ ನನಗೆ ತುಂಬ ಇನ್ನೂ ಇದೆ ಸರ್. ಇಷ್ಟ ಆಗಿತ್ತು. ಲೈವಲ್ಲಿ ಬಂದಾಗಲೇ ತುಂಬ ಜನ ಅಂದರು ಅಣ್ಣ ಚೆನ್ನಾಗಿದ್ದಾವೆ ಅಂತ. ಅದು ಖುಷಿ ಆಯ್ತು. ಅದು ಬಿಡು, ಬೇಕಾದಂಗೆ ಆಯ್ತು. ಹೋಗಲಿ. ರೇಟ್ ಏನಂದ್ರಲ್ಲ ಸರ್? 85 ಹೇಳ್ತೀನಿ. 80 ಆಜುಬಾಜು ಕೊಡ್ತೀನಿ. 80 ಆಜುಬಾಜು. ನನಗೆ ಬೆಲೆ ಏನಾದ್ರು ಕಟ್ಟೋದಾದರೆ ನನ್ನ ವೈಯಕ್ತಿಕವಾಗಿ ಹೇಳಿದ್ರೆ ಒಂದು 70 ಮೇಲೆ ಅಂದ್ಬಿಡ್ತಿದ್ದೆ. ಅವ್ರ ವಸ್ತು ಅವ್ರ ಮುಂದೆನೇ ಹೇಳಿದ್ದೀನಿ ನಾನು. ಓಕೆ. ಜರ್ಸಿಯಲ್ಲಿ ಕ್ರಾಸ್ ಇದೆ ನೋಡಪ್ಪ. ಸರ್ 2 ಅಲ್ಲ ಸರ್? 2 ಅಲ್ಲ. ಜರ್ಸಿಯಲ್ಲಿ ಕ್ರಾಸ್ ಇರ್ತಕ್ಕಂಥ HF ಸಾಯಿವಾಲ್ ಮಿಕ್ಸ್ ಇದೆ ಸ್ವಲ್ಪ. ಸಾರಿ, 2 ಅಲ್ಲ. ಹಾಂ, ಫಸ್ಟ್ ಲ್ಯಾಕ್ಟೇಷನಾ? 2 ಅಲ್ಲಿಂದು ಫಸ್ಟ್ ಲ್ಯಾಕ್ಟೇಷನ್ನು. ಜರ್ಸಿಯಲ್ಲಿ ಮಿಕ್ಸ್ ಬರುತ್ತೆ. ಇಲ್ಲ, ಪಡ್ಡೆ ಮಣ್ಕ ಹಾಕಿ ಚೆನ್ನಾಗಿದ್ದಾವೆ ಮನ್ಸರು. ಭಾರಿ ಚೆನ್ನಾಗಿದೆ ಮಣ್ಕ. ಅವ್ರ ಅಣ್ಣವ್ರು ತುಂಬ ಹೆಲ್ಪ್ ಮಾಡ್ತಾರೆ. ವೀಡಿಯೋದಲ್ಲಿ ಮಾತಾಡಲ್ಲ ನಮ್ಮ ಮದಾರಿ ಅಣ್ಣ. ಯಾವಾಗಲೂ ಅವ್ರ ಜೊತೆ ಇರ್ತಾರೆ. ಮನ್ಸೂರಿಗೆ ಬೆನ್ನೆಲುಬಾಗಲಿ ಒಂದು ಐಡಿಯಾ ಕೊಟ್ಕೊಂಡು ಹಸುಗಳು ಹಿಂಗೆ ತಗೋ ಅಂತ ಅವ್ರ ಬ್ರದರ್. ಆದರೆ ವೀಡಿಯೋದಲ್ಲಿ ಸಿಗೋದು ಭಾರಿ ಕಡಿಮೆ. ಅಣ್ಣವ್ರು ನಿಂತಿದ್ದಾರೆ ಅವರು. ಚೆಂದ ಇದೆಯಪ್ಪ. ಅಡರ್ ಲೆಗ್ ಸ್ಕೋರ್ ಅಂದರೆ ನಿಂತಿರೋ ಕಾಲಿಂದು ನಾನು ಹೇಳೋದು ಯಾವುದು ಬಡ್ಕೊಳ್ತಾ ಇಲ್ಲ. ಅಡರ್ ಮೇಲೆ ಇದೆ. ಬ್ರೀಡಿಂಗಲ್ಲಿ ಕೆಲಸ ಮಾಡೋದಕ್ಕೆ ಚೆನ್ನಾಗಿದೆ. ಏನಾಗುತ್ತೆ ರೇಟ್ ಆದರೆ? ಸರ್ ಇದು 65 ಹೇಳ್ತೀನಿ ಸರ್. 60 ಆಜುಬಾಜು ಕೊಡ್ತೀನಿ ಸರ್. 65 ಹೇಳಿದ್ದಾರೆ. 60 ಆಜುಬಾಜು ಸಿಗುತ್ತೆ ಅಂತ. ಆಯಿತು ಮನ್ಸರ್. ಎಸ್ಸಿನ ಫ್ಯಾಟ್ಗೆ ಏನು ಅಡ್ಡಿಲ್ಲ ನೋಡಿ ಇದು ಹಸು. ನಿಮ್ಗೆ 2 ಅಲ್ಲ. ಬಂಧುಗಳೇ, ರೆಡೆನಲ್ಲಿ ಇರ್ತಕ್ಕಂಥ ತಳಿ. ಇನ್ನೂ ಕಾಸು ಗೀಸು ಲೂಸ್ ಇದೆ, ಅಡರ್ ಲೂಸ್ ಇದೆ. ಇನ್ನೊಂದು ತಿಂಗಳ 20 ದಿವಸ ಟೈಮ್ ಇದೆ. ಅದೇ 20 ಡೇಸಲ್ಲಿ ಟೈಮ್ ಇದೆ. ಅಡರ್ ಎಲ್ಲ ಇನ್ನೂ ಓಪನ್ ಅಪ್ ಆಗಿಲ್ಲ. ಏನಿದೆ ರೇಟ್? ಏನಿದೆ ಸರ್ ಇದು? ಕಡೆಯಲ್ಲ. ರೇಟ್ ಎಷ್ಟಾಗ್ಬೋದು ಮನ್ಸೂರು? ಸರ್ ಇದು 75 ಹೇಳ್ತೀನಿ. ಹಾಂ, ಒಂದು 70 ಆಜುಬಾಜು ಬರ್ತೀನಿ ಸರ್. ಹೌದಾ? 70 ಆಜುಬಾಜುನಾ? ಕಡೆಯಲ್ಲಿ ಒಂದು 10 ಲೀಟರ್ ಹಾಲು ಬರ್ತದೆ ಸರ್. ಕಡೆಯಲ್ಲಿಂದ ಅಂದ್ರಲ್ಲ? ಓಕೆ ಅಮ್ಮ. ಗಬ್ಬ ಇದೆ. ಟೈಮ್ ತಗೊಳ್ತದೆ. ಹಾಂ, ಆಯಿತು ಬಾಸ್. ಕಳೆದ ಬಾರಿದು ಒಂದು ಚೆನ್ನಾಗಿತ್ತು, ಅದು ಸೇಲ್ ಆಗೋಯ್ತಲ್ಲ. ಹ್ಞೂ ಸರ್. ನಾನು ಫೇಸ್ಬುಕ್ ಇನ್ಸ್ಟಾಗೇನು ಬಿಟ್ಟಿದ್ದೆ, ಅದು ದಯವಿಟ್ಟು ಆ ಹಸು ಕೇಳಬೇಡ್ರಿ, ಸೇಲ್ ಆಗಿದೆ ಅಂತೆ. ಬೇರೆ ಹಸುಗಳು ಬಂದಿದ್ದಾವೆ, ಅದನ್ನು ವಿಚಾರಿಸ್ರಿ, ನೋಡಿರಿ. ಸರ್ ಇದು ಕರ ಹಾಕಿದೆ. ಕರ ಹಾಕಿದ್ಯಾ ಸರ್? 3 ದಿವಸ ಆಗಿತ್ತು ಕರ ಹಾಕಿ. ಗಂಡ ಹೆಣ್ಣಪ್ಪ? ಇದು ವಿಡಿಯೋದಾಗ ತೋರಿಸಿದ್ನೆ ಸರ್ ನೀವು. ಇದು ಹಾಕಿದೆಯಲ್ಲ, ಗಂಡು ಕರ ಆಗಿದೆ ಸರ್. ಈಗ 3 ದಿವಸ ಆಗಿದೆ ಸರ್ ಇದು. ಗೀಬ್ ದಾಲ್ ಎಷ್ಟಿದೆ ಸರ್? ಈಗ ಈಗಲೇ 5 ಲೀಟರ್ ಹಾಲಿದೆ ಸರ್ ಇದು. ಇದು ಒಂದು ಟೈಮಿಗೆ 5 ಲೀಟರ್ ಹಾಲಿದೆ ಸರ್ ಈಗ. ಓಕೆ. ಹಸುವಿನ ಗಾತ್ರ ಅವೆಲ್ಲ ನೋಡಿಕೊಂಡ್ರೆ 5+ ಆಗ್ಬಹುದು ಅಂತ ಅನಿಸುತ್ತೆ. ಆ ಕಡೆ ಹೋಗ್ಬೇಡ್ರಿ ಅಣ್ಣವ್ರು. 6 ಆಗಿದೆ ಇದು. 6 ಅಲ್ಲ? ರೇಟ್ ಏನು ಹೋಗ್ಬೋದಮ್ಮ? ಸರ್ ಇದಕ್ಕೆ 60 ಸಾವಿರ ಹೇಳ್ತೀನಿ. ಬಂದರೆ 55 ಆಜುಬಾಜು ಕೊಡ್ತೀನಿ ಸರ್. ಗುಡ್. ಮಣಕ ಸರ್ 6 ಮಣಕ 55 ಆಜು. 3 ದಿವಸ ಆಗಿದೆ ಸರ್. ಕರು ಹಾಕಿದೆ ಒಂದು 55 ಆಜು. ಹಾಲು ನೋಡ್ಕೊಂಡು ಹೋಗ್ಲಿ. 5 ಲೀಟರ್ ಹಾಲು ಆಯ್ತು ಸರ್. ಬೆಳಿಗ್ಗೆ ಸಂಜೆ ನೋಡ್ಕೊಂಡು ಮನ್ಸೂರು ಹೇಳ್ದಂಗೆ 2 ಟೈಮ್ ಇಲ್ಲೇ ಓಕೆ ನೋಡ್ಕೊಂಡು ಹೋಗ್ಲಿ. ಹಾಲು ಕರೆದು ನೋಡ್ಕೊಂಡು ಹೋಗ್ಲಿ. ಇದು ಜಾಸ್ತಿ ಆಗುತ್ತೆ ಸರ್. ಇನ್ನು 3-4 ದಿವಸಕ್ಕೆ ಜಾಸ್ತಿ ಆಗಲ್ಲ ಹಾಲು. ಹ್ಞೂ, ಒಂದು ತಿಂಗಳು ಟೈಮ್ ಬೇಕಾದ್ರೆ ಇನ್ನೂ ರೈಸ್ ಆಗ್ಬೋದು, ಫೀಡ್ ಹಾಕ್ಬೋದು ಅಂತ ಇಂಡೈರೆಕ್ಟ್ಲಿ ಅವ್ರದ್ದು. ಆಯಿತು ಬಾಸ್. ಅಡರ್ ಚೆನ್ನಾಗಿದೆ ಕಣ ಮನ್ಸೂರು, ಅದನ್ನೇ ನೋಡಬೇಕು ಫಸ್ಟ್. ಶೈನಿ ಹೊಳಪು ಇಲ್ಲ. ಓಕೆ, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಪ್ಪ. ಥ್ಯಾಂಕ್ ಯು ನಮ್ಮ ನೋಡುಗರ ಪರವಾಗಿ, ಹಸು ಪ್ರಿಯರ ಪರವಾಗಿ. ಕ್ರಾಸ್ ಬಿಡು, ಅದನ್ನು ತೋರಿಸ್ಬಿಡು. ಆ ಕಡೆ ವಿಡಿಯೋ ಕ್ಲೋಸ್ ಮಾಡೋಣ, ಲೆಂತಿ ಆಯಿತು. ಹಾಂ, ಇದು 6 ಇದೆ ಸರ್. 6 ಐತಾ? ಹ್ಞೂ ಸರ್. ಜವಾರಿ ಅಂತರ ಕಾಣುತ್ತೆ. ಕ್ರಾಸ್ HF ಅಲ್ಲಿ. ಹ್ಞೂ, ಕ್ರಾಸ್ ಬಿಡು ಸರ್. HF ಕ್ರಾಸ್ ಬಿಡು. ಫಸ್ಟ್ನೇ ಲ್ಯಾಕ್ಟೇಷನ್ ಒಂದು 5 ಲೀಟರ್ 5 ಲೀಟರ್ ಕೊಟ್ಟೆ ಸರ್. ಅದು 2ನೇ ಲ್ಯಾಕ್ಟೇಷನ್. ಹೆಂಗಿದೆ ರೇಟಿಂಗ್ ಇದೆ ಫಸ್ಟ್? ಸರ್ ಇದಕ್ಕೆ 58 ಹೇಳ್ತೀನಿ. ಬಂದರೆ ಒಂದು 50 ಆಜುಬಾಜು ಕೊಡ್ಬೇಕು. ಹೊಡೀರಿ ಅಲ್ಲಿಗೆ. ಆಯಿತು, 55 ಆಜುಬಾಜು ಇರೋಂಥ ಹಸು ಇದ್ದಾವೆ. ಪಾಪ ಅವನು ಒಂದು ವ್ಯಾಲ್ಯೂಬಲ್ ರೇಟ್ ಕಟ್ಟಿದ್ದಾನೆ. 50 ಸಾವಿರ ಆಜುಬಾಜು ಕೊಡ್ತೀನಿ ಸರ್. ಅವನು ಬಾಡಿಗೆ ಗಿಡಿಗೆ ಎಲ್ಲ ವಿಚಾರವನ್ನು ಸೇರಿಸಿ ಹೇಳಿದ್ದಾನೆ. ಆಯಿತು, ಒಳ್ಳೆಯದಾಗಲಿ. ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿಸಿದ್ರಿ. ನಮ್ಮ ವ್ಯೂವರ್ಸ್ ಪರವಾಗಿ ಧನ್ಯವಾದಗಳು. ಫಸ್ಟ್ ಟೈಮ್ ನಿನ್ನ ಚಾನಲೇ ಲೈವ್ ಮಾಡಿರೋದು ನಾನು. ಇವೆಲ್ಲ ತೋರಿಸಿದ್ದೀನಿ ಬೆಳಗ್ಗೆಯಿಂದ ಕವರ್ ಮಾಡಿದ್ದೀನಿ.
ಬೆಳಗ್ಗೆಯಿಂದ ಕವರ್ ಮಾಡಿದ್ದೀನಿ. ನೋಡೋಣ, ವ್ಯೂವರ್ಸ್ ಬರ್ತಿದ್ದಾರೆ. ವ್ಯೂವರ್ಸ್ ಬರಲಿ. ಆಮೇಲೆ ಖರೀದಿದಾರರು ಏನೇ ಆಗಲಿ ನೋಡ್ತಿದ್ದಾರೆ. ಕಾರಿಂದ ಇಳಿತಾರೆ, ಇಳೀಲಿ, ನೋಡಲಿ ಅವರು. ಅಂದಾಗೆ ನೀವು ಕೂಡ ಬಂದಾಗ ನೇರವಾಗಿ ಬಂದು ಪರಿಶೀಲಿಸ್ಕೊಳ್ಳಿ, ಒಳ್ಳೆಯದಾಗಲಿ.